ಏನು ಮಾತಾಡ್ತೀರಿ ಓದ್ತಾ ನಿಮಗೆ ಇರುವಾಗಲೇ ಕ್ಯಾಂಪಸ್ ಇಂಟರ್ವ್ಯೂ ನಡೆಯುತ್ತಲ್ಲ ಅದ್ರ ಬಗ್ಗೆ ಕೇಳ್ತಿದ್ದೆ. ಕ್ಯಾಂಪಸ್ ಇಂಟರ್ವ್ಯೂ ಬಂತಾ ಅಂತ ಕೇಳ್ತಾ ಇದ್ದೀನಿ. ಕ್ಯಾಂಪಸ್ ಇಂಟರ್ವ್ಯೂ ಮೈದಲ್ಲೇ ಬರುತ್ತಲ್ಲಮ್ಮ ಎಲ್ಲ ಕಾಲೇಜಲ್ಲೂ ಮುಂಚೆನೆ. ಹೌದು ಓ ಮೇಡಮ್, ಈಗ ಭ್ರಮೆಲಿದ್ದಾರೆ ಇವರು. ಅವರು ಓದ್ತಾ ಇದ್ದಾರೆ ಅಂತ ಹೇಳಿದ್ರಿ. ನೀವು ಅವರು ಓದುವಂತಹ ಸಂದರ್ಭದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗಳು ಆಗತ್ತೆ. ಕ್ಯಾಂಪಸ್ ಇಂಟರ್ವ್ಯೂ ಮಾಡೋದಕ್ಕೆ ಈಗಾಗಲೇ ಬಂದಿದ್ದಾರಾ ಏನು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಟಿವಿ ನೋಡಿ ಮಾತಾಡಬೇಡಿ. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ, ನೀವು ಮಾತಾಡೋದಕ್ಕೂ ಟಿವಿಲಿ ನೋಡೋದಕ್ಕೂ. ಇಲ್ಲ ಸರ್, ಇನ್ನು ಬಂದಿಲ್ಲ. ಇನ್ನು 1.5 ವರ್ಷ ಐತೆ ಅವಳಿಗೆ. ಆಯ್ತು, ನಮಸ್ಕಾರ. ದೊಡ್ಡ ನಮಸ್ಕಾರ ನಿಮಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನನ್ನ ಹೆಸರು ಗೀತಾ ಅಂತಿದ್ ಮೇಡಮ್. ಗೀತಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನನ್ನ ಮಗಳ ಹೆಸರು ಭಾಗ್ಯಲಕ್ಷ್ಮಿ ಅಂತ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 2ನೇ ತಿಂಗಳು 12ನೇ ತಾರೀಕು ಹಾ 1999 ಇಸ್ವಿ ಸಂಜೆ 7:45 ಶುಕ್ರವಾರ ಸಂಜೆ. ಎಲ್ಲಿ ಹುಟ್ಟಿದ್ದು? ದಾವಣಗೆರೆನಲ್ಲಿ ಹುಟ್ಟಿದ್ದು ಮೇಡಮ್ ಅವರು. ಸರಿ, ಗುರೂಜಿ ಇದ್ದಾರೆ, ಮದುವೆ ಬಗ್ಗೆ ಮಾತಾಡಿ. ನೋಡ್ಬೇಕಿತ್ತು ಮೇಡಮ್. ಮದುವೆ ತುಂಬಾ ಡಿಲೇ ಆಗ್ತಾ ಇದೆ. ನಮ್ಮ ಗುರುಜಿಗಳ ಪ್ರೋಗ್ರಾಮ್ ಎವ್ರಿ ಡೇ ನೋಡ್ತಾ ಇರ್ತೀನಿ ನಾನು. ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ನಮ್ಮ ದಿನೇಶ್ ಗುರೂಜಿ ಅವರು. ಸರಿ ಮಾ, ನಕ್ಷತ್ರ ನಾಡಿ ಕ್ಲಾಸಸ್ ಜಾಯಿನ್ ಆಗಿದ್ದೀರಾ? ಖಂಡಿತ ನಾನು ಒಂದ್ಸಲ ಬಂದಿದ್ದೆ ಮೇಡಮ್. ನಾನು ಈಗ ನೆಕ್ಸ್ಟ್ ಈಗ 5ನೇ ತಾರೀಕು ಇದು ಅಂದ್ರಲ್ಲ, ಬರ್ತೀನಿ. ನನಗೆ ಕಲಿಬೇಕು ನಮ್ಮ ಗುರುಜಿಗಳ ಹತ್ರ. ನಂಗೆ ತುಂಬಾ ಆಸಕ್ತಿ ಇದೆ ಮೇಡಮ್. ಓಕೆ, ಸರಿ. ಗುರುಜಿ ಇದ್ದಾರೆ, ಮಾತಾಡಿ ನೀವು ಅವ್ರ ಜೊತೆ. ಸರಿ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಚಂದ್ರದಶೆ ನಡೀತಾ ಇದೆ. ಚಂದ್ರನ ಕಾಂಬಿನೇಷನ್ ಇದೆ, ಮದುವೆ ಯೋಗ ಇದೆ. ಬಟ್ ಆದರೆ ಭುಕ್ತಿ ನೋಡ್ತೀವಿ. ನೆಕ್ಸ್ಟು ಭುಕ್ತಿಯಲ್ಲಿ ಅಡಚಣೆಗಳು ಬರ್ತಾ ಇರ್ತಕ್ಕಂಥ ಏನು ಸಂಬಂಧಗಳಲ್ಲಿ 8ನೇ ಮನೆ ತೋರಿಸುತ್ತೆ, 6ನೇ ಮನೆ ತೋರಿಸುತ್ತೆ. ಸಂಬಂಧಗಳಲ್ಲಿ ಸ್ವಲ್ಪ ಇದಾಗುತ್ತೆ. ಬಟ್ ಆದರೆ ಸ್ವಲ್ಪ ನೀವು ಮದುವೆಯಲ್ಲಿ ಸ್ವಲ್ಪ ಈ ಕಿಟಿಪಿಟಿ ಗಲಾಟೆಗಳು ತೋರಿಸ್ತಾ ಇದೆ ಇವ್ರ ಜಾತಕದಲ್ಲಿ. ಮದುವೆ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ನವೆಂಬರ್ ಒಳಗಡೆ ಆಗುತ್ತೆ. ನವೆಂಬರ್ 2026 ಒಳಗಡೆ ಆಗುತ್ತೆ. ಆದರೆ 8ನೇ ಮನೆ 6ನೇ ಮನೆ ಯಾವಾಗಲೂ ಕೂಡ ವಿವಾಹದಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನಾದ್ರು ಒಂದು ಸಮಸ್ಯೆ, ಸ್ವಲ್ಪ ಅಲ್ಲಿರ್ತಕ್ಕಂಥ ಒಂದು ರಬ್ಬಿಂಗ್ ಎಫೆಕ್ಟ್ ಅಂತ ನಾವು ಕರಿತೀವಿ. ಶನಿಗೆ ಎಳ್ಳೆಣ್ಣೆ ನಿವಾಳಿಸ್ಬಿಟ್ಟು ಅವಳಿಗೆ, ನಿಮ್ಮ ಮಗಳಿಗೆ ಒಂದು 13 ಸತಿ ನಿವಾಳಿಸ್ಬಿಟ್ಟು ಶನಿದೇವ್ರಿಗೆ ದೇವಸ್ಥಾನಕ್ಕೆ ಕೊಡಿ. ಎಷ್ಟು ಲೀಟರ್ ಕೊಡ್ಲಿ ಗುರುಜಿ? ಸೊ ಎಷ್ಟು ನಿಮ್ಮ ಇಷ್ಟ ಅದು. ಓಕೆ, ನಾವು ಇಷ್ಟು ಅಂತ ಹೇಳ್ಬಾರ್ದು ನಾವು. ಹಾಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕಿಸಿ. ನೆಕ್ಸ್ಟ್ ಇಯರ್ ನವೆಂಬರ್ಗೆ ಮದುವೆ ಆಗುತ್ತೆ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿಮ್ಮ. 12/3/98 ರಾತ್ರಿ 8:55 ಗುರುವಾರ. ಎಲ್ಲಿ ಮೈಸೂರು ಹುಟ್ಟಿದ್ದು? ಡಿಸ್ಟ್ರಿಕ್ಟ್ ಸರಗೂರು, HD ಕೋಟೆ ತಾಲೂಕು ಸರಗೂರು. ಸರಿ ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಮಗಳು ಇವಳು ಮದುವೆಗೆ ಇನ್ನೂ ರೆಡಿ ಇಲ್ಲ. 28 ವರ್ಷ ಆಯ್ತು. ಇವ್ರದ್ದು ವೈವಾಹಿಕ ಜೀವನ ಸರಿ ಚೆನ್ನಾಗಿರುತ್ತಾ ಅಂತ. ಎಲ್ಲಾರು ಏನೇನೋ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಬೇರೆಯವರು ಕೇಳಿದ್ದೆ ಇಲ್ಲ. ಅದಕ್ಕೆ ಏನ್ ಮಾಡೋದು, ಮದುವೆ ಮಾಡ್ಬೋದಾ ಬೇಡವಾ ಅಂತ ಗುರುಜಿ. ನಿಮ್ಗೊಂದು ಹಿತವಚನ ಹೇಳ. 7,000 ರೂಪಾಯಿಗೆ ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ. ಅದು ಗೊತ್ತಿದೆಯಾ ನಿಮಗೆ?